ಈ ಭೂತಾಯಿಯನ್ನು ನಂಬಿ ಈ ಭೂತಾಯಿನ ದೇವರಿದ್ದು ಈ ನಮ್ಮ ರೈತ ಬಾಂಧವರೆಲ್ಲ ಸಾಲ ಸೂಲ ಮಾಡಿ ಈ ಭೂತಾಯಿಯ ಒಡಲನ್ನು ತುಂಬಿಸಿದ್ರೆ ಆ ಮಳೆರಾಯ ಕೈ ಕೊಟ್ಟ. ಈ ರೈತರ ಅಳವಿನ ಕೂಗು ಆ ಮೇಘರಾಜನಿಗೆ ತಲುಪಲೇ ಇಲ್ಲ. ಈ ಬಡವರ ರೈತರ ಅಳವಿನ ಕೂಗು ಆ ಮೋಡಗಳು ತಲುಪಿದ್ರು ಕೂಡ ಆ ಮೇಘರಾಜನಿಗೆ ಈ ರೈತ ಬಾಂಧವರ ಮೇಲೆ ಸ್ವಲ್ಪವೂ ಕೂಡ ಕರುಣೆ ಎನ್ನದೆ ಬರಲಿಲ್ಲ. ಹೀಗೆ ಆಗಿದ್ದೆ ಆದ್ರೆ ಈ ನಮ್ಮ ರೈತ ಬಾಂಧವರು ಈ ಭೂಮಿ ಮೇಲೆ ಬದುಕಿ ಬಾಳುವುದಾದ್ರೂ ಎತ್ತು ತಂದೆ, ಬದುಕಿ ಬಾಳುವುದಾದ್ರೂ ಎತ್ತು. ರೇವತಿ ರಾಯ ಮನೆಯಾಗಿಲ್ಲವಾ? ಮನೆಯಲ್ಲೇ ಇದ್ದಾರೆ ಸ್ವಾಮಿ. ಕುದುರೆಗಳಿಗೆ ಕಾಳುಗಳನ್ನ ತಿನ್ನಿಸ್ತಾ ಇದ್ದಾರೆ. ಅಂದಾಗೆ ನೀವು ಸಂತೆಗೆ ಹೋಗಿ ಸಂತೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದವರು ಈ ರೀತಿ ಬರಿಗೈಯಲ್ಲಿ ಬಂದಿದ್ದೀರಲ್ಲ, ಯಾಕೆ ಸಂತೆ ಮಾಡಿಕೊಂಡು ಬರ್ಲಿಲ್ವೇನು? ರೇವತಿ, ಸಂತೆಯನ್ನು ತೆಗೆದುಕೊಂಡು ಬರಬೇಕೆಂದು 1000 ರೂಪಾಯಿ ಹಣವನ್ನು ತಗೊಂಡು ಅಂಗಡಿಗೆ ಹೋದರೆ ಆ ಅಂಗಡಿಯ ಮಾಲೀಕನು ನೀನು ತಂದ 1000 ನೆನೆಯುವುದಿല്ലെಂದು ವಾಪಸ್ ಕೊಟ್ಟನು. ಆದ್ರೆ ನೀವು ತೆಗೆದುಕೊಂಡು ಹೋದ 1000ದ ನೋಟು ಕೋಟಾ ನೋಟ್ ಅಲ್ಲ ರೇವತಿ, ನಮ್ಮ ದೇಶವನ್ನೇ ಬಿಟ್ಟು ಬೇರೆ ದೇಶದಲ್ಲಿ ಹಣವನ್ನು ಇಟ್ಟು ಸರ್ಕಾರದ ಕಣ್ಣಿಗೆ ಮಣ್ಣನ್ನು ಎರಚಿ ಕೋಟ್ಯಾಧಿಪತಿ ಎಂದು ಬೆರೆತಿರುವ ಕಳ್ಳಧನಿಕರ ಅಟ್ಟಹಾಸವನ್ನು ಮಟ್ಟ ಹಾಕುವುದಕ್ಕೆ ಮೋದಿಯವರೇ ಸೃಷ್ಟಿಸಿರುವ ಇದು ಒಂದು ಹೊಸ ತಂತ್ರ. ಆ ಕಳ್ಳ ಧನಿಕರಿಗೋಸ್ಕರ ಈ ನಮ್ಮ ಸರ್ಕಾರ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡು, ಆದ್ರೆ ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸು ದುಡಿದು ಒಪ್ಪತ್ತು ಉಂಡು ಮತ್ತೊಂದು ಹೊತ್ತು ಉಪವಾಸವಿದ್ದು 10-20 ಸಾವಿರ ರೂಪಾಯಿಯನ್ನು ಜೋಡಿಸಿಟ್ಟಿರುವ ನಮ್ಮಂತ ಅಲ್ಪರ ಗತಿಯೇನು ಸ್ವಾಮಿ? ನೋಡು ರೇವತಿ, ನಮ್ಮಂತ ರೈತರಿಗೆ, ಬಡವರಿಗೆ, ವ್ಯಾಪಾರಸ್ಥರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದೆಂದು 50 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ. ಹಳೆಯ ನೋಟುಗಳನ್ನು ಬ್ಯಾಂಕಿಗೆ ಪೋಸ್ಟಿಗೆ ಕಟ್ಟಿ ಹೊಸ ನೋಟುಗಳನ್ನು ಪಡೆಯೋದಕ್ಕೆ. ಆದರೆ ಈಗ ಒಂದಷ್ಟು ದಿನ ತೊಂದರೆ ಆಗಬಹುದು. ಯಾಕಣ್ಣ ಹಳೆ ನೋಟುಗಳು ಚಾಲ್ತಿಲ್ಲವೆಂದು ಚಿಂತೆಗೆ ಈಡಾಗಿ ಹಣದ ಆಸೆಯನ್ನಾಗಿ ಮಾಡಿ ನಾಡಿನ ಗಟ್ಟಿನ ಮೇಲೆ ಕುಳಿತು ಸೊಕ್ಕಿನಿಂದ ಮಾತನಾಡ್ತಿರೋ ದೃಷ್ಟಗಳ ಮಕ್ಕಳಿಗೆ ತಕ್ಕ ಬಡ ಕಲಿದೆ ಈ ಸರ್ಕಾರ. ರಾಯ, ಸರ್ಕಾರ ಮಾಡಿದ ಪ್ಲಾನ್ ಏನು ಒಳ್ಳೆದಿರಬಹುದು, ಆದರೆ ಆ ಕಳ್ಳಧನಿಕರ ನ್ಯಾಯದಿಂದ ಕೂಡಿಟ್ಟ ಹಣವನ್ನು ವಾಪಸ್ಸು ಬರುತ್ತದೆ ಏನಪ್ಪ? ಅಣ್ಣ, ಭಾರತ ದೇಶದಲ್ಲಿರುವ ರೈತರನ್ನು ಮೋಸಗೊಳಿಸಿ ಅವರಿಗೆ ದೊಡ್ಡ ಅನ್ಯಾಯದಿಂದ ಹೊಡೆದು ಸರ್ಕಾರದ ಕಣ್ಣಿಗೆ ಮಣ್ಣನ್ನು ಎರಚಿ ಬೇರೆ ದೇಶದ ಕಪ್ಪಣವನ್ನಿಟ್ಟು ಕರುಣಾಪತನಿಗೆ ಮೆರೆತಿರುವ ಆ ಮಂಗ್ಯನ ಮಕ್ಕಳು ಅವನ ವಾಪಸ್ ತರಬೇಕು ಬಂದು, ಇಲ್ಲ ಚರಮಣಿ ಸೇವಕರಾಗಬೇಕು ಅಂದ. ಅಲ್ಲಿವರೆಗೆ ಸರ್ಕಾರ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಇದಕ್ಕೆ ಈ ನಮ್ಮ ನಾಡಿನ ಜನತೆ ಬೆಂಬಲ ಕೂಡ ಇದೆ. ರಾಯ, ನಮ್ಮಂತ ಬಡ ಜನತೆಯ ಬೆಂಬಲವನ್ನು ಎಂದು ಕೇಳಬೇಕಪ್ಪ ಸರ್ಕಾರ? ಸರ್ಕಾರದಲ್ಲಿ ಇದ್ದುಕೊಂಡು ಸರ್ಕಾರವನ್ನೇ ಲೂಟಿ ಮಾಡುವ ಲಪಂಡ ನನ್ನ ಮಕ್ಕಳು ತುಂಬಿರುವಾಗ ನಮ್ಮಂತ ಅಮಾಯಕರ ಬಾಳನ್ನು ಕಣ್ಣೀರಿನ ಗೋಳನ್ನಾಗಿ ಮಾಡೇ ಮಾಡುತ್ತಪ್ಪ ಈ ಸರ್ಕಾರ. ಅಣ್ಣ, ನಮ್ಮಂತ ಅಮಾಯಕರ ಬಾಳನ್ನ ಕಣ್ಣೀರಿನ ಗೋಳನ್ನ ಕೈ ಬಿಡೋದಿಲ್ಲ. ಈಗಿನ ತಮ್ಮರ ನಮ್ಮ
ನಮ್ಮ ನಾಡಿನಲ್ಲಿ ಅನ್ಯಾಯ ಮಾಡುವರ ವಿರುದ್ಧ ಪ್ರತಿಯೊಬ್ಬ ಯುವಕರು ಕೂಡ ಕ್ರಾಂತಿಕಿಡನಾಗಿ ಸೃಷ್ಟಿ ಮಾಡಲಿಲ್ಲ ನನ್ನ ಹೆಸರು ರಾಯನಲ್ಲ, ಇದು ಮಾತ್ರ ಸತ್ಯ. ಮೈದಿನ ರೈತರು ಬಡವರು ಬಗ್ಗರನ್ನ ಹೆದರಿಸಿ ಬೆದರಿಸಿ ಅದು ಅಲ್ಲದೆ ಅವರ ಮಾತನ್ನ ಕೇಳುವಂತೆ ಮಾತನಾಡುವವರನ್ನ ಇಟ್ಟುಕೊಂಡು ಬಡವರು ಅದೆಷ್ಟೇ ಕಷ್ಟಪಟ್ಟು ದುಡಿದ್ರು ಕೂಡ ಅವರ ಹಣವನ್ನ ಕದಿಮರೆಲ್ಲ ಕಳ್ಳತನದಿಂದ ಬಗ್ಗಿ ಬಿಡದು ತಿಂತಾರೆ. ಅಂತ ಕಳ್ಳ ಶ್ರೀಮಂತರು ನಿಮ್ಮಂತವರ ಮಾತನ್ನ ಕೇಳುವುದುಂಟೆ ಮೈದಿನ? ಅಂದರೆ ನಿನ್ನ ಮಾತಿನ ಅರ್ಥ ರೈತರ ಸಿರಿ ಸಂಪತ್ತನ್ನು ಲೂಟಿ ಮಾಡಿ ನಾವೀಗ ಹೋಗುವ ಕೆಲಸಕ್ಕೆ ಬಿಸಿ ರಕ್ತದ ವ್ಯಾಮೋಹದಿಂದ ಹುಡುಕಿ ಕೆಡಬೇಡಿರೆಂದು ಅಣ್ಣ ಅತ್ತಿಗೆಯರು ಬೈಯುತ್ತಾರೋ ಏನೋ. ರುದ್ರ, ನೀನು ನನ್ನ ತಮ್ಮನ ಜೀವದ ಗೆಳೆಯ. ನನ್ನ ತಮ್ಮನಿಗಾಗಿ ಪ್ರಾಣ ಕೊಡಲು ಸಿದ್ಧನಿರುವ ನಿನ್ನನ್ನು ನಾನು ಬೈಯುತ್ತೇನೇನು? ನೀ ಹೋಗುವ ಕೆಲಸ ಯಾವತ್ತಿಗೂ ಒಳ್ಳೆಯದೇ ಇರ್ತದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೇಳು ರುದ್ರ, ಯಾವ ಕೆಲಸಕ್ಕೆ ಹೊರಟಿರಿ? ಅಣ್ಣ, ಈ ಊರ ವೆಂಕಟಗೌಡ ಕುಲಕರ್ಣಿಯನ್ನು ಕೈಯಲ್ಲಿಟ್ಟುಕೊಂಡು ರೈತರನ್ನು ಪಂಚಾಯತಿ ಕಟ್ಟಿಗೆ ಕರೆಯಿಸಿ ಸಿಕ್ಕಂತೆ ಹಣ ವಸೂಲಿ ಮಾಡಕತ್ತಾನ. ಕೊಡೋದಿಲ್ಲ ಅಂದವರನ್ನು ತಮ್ಮ ಅರಮನೆಗೆ ಎಳೆದುಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಡಿತಿದ್ದನು. ಈ ರೀತಿ ಆದರೆ ಬಡ ರೈತರು ಬದುಕುವುದಾದರೆ ಹೇಗೆ? ಏನು ಆ ಕುಲಕರ್ಣಿಯನ್ನು ಮುಂದಿಟ್ಟುಕೊಂಡು ರೈತರಿಗೆ ಕಷ್ಟ ಕೊಡ್ತಿದ್ದನ ಆ ವೆಂಕಟಗೌಡ? ವೆಂಕಟಗೌಡ, ನೀನು ತಿನ್ನುವುದು ರೈತ ಬೆವರು ಸುರಿಸಿದ ದುಡಿದ ಫಲವನ್ನು ಸಿಕ್ಕಷ್ಟು ತಿಂದು ಬದುಕುವುದು ಬಿಟ್ಟು ಈ ನಾಡಿ ಅನ್ನದಾತರ ಮೇಲೆ ಕೈ ಎತ್ತವರು ಸೊತ್ತು ಬಂದಿತ್ತ ಮಗನೇ. ಹಾಲಿನ ಕೋಪಿದ ದೇವನ ಸೀಳಿ ರಕ್ತ ಕುಡಿಲಿಲ್ಲ. ನನ್ನ ಹೆಸರು ರಾಯನೇ ಅಲ್ಲ. ನೋಡಬಹುದು, ಆ ಧನಿಕರು ಈಗಾಗಲೇ ಬಡವರು ಬಗ್ಗರು ಎನ್ನದೆ ಅವರನ್ನ ಎದುರಿಸಿ ಬೆದರಿಸಿದಂತೆ ಅವರ ಮಾತನ್ನ ಕೇಳುವಂತ ಜನಗಳನ್ನ ಇಟ್ಕೊಂಡಿದ್ದಾರೆ. ಬಡವರು ಮಾಡಿರುವ ಅಲ್ಪ ಸ್ವಲ್ಪ ಆಸ್ತಿಯನ್ನು ಕೂಡ ಅವರ ಇಚ್ಛೆಯಂತೆ ಅನುಭವಿಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಆ ವೆಂಕಟಗೌಡ ನಿಮ್ಮ ಮಾತನ್ನ ಕೇಳುವುದುಂಟೆ? ಅಂದರೇನತ್ತಿಗೆ ನಿನ್ನ ಮಾತಿನ ಅರ್ಥ ರೈತರ ಸಿರಿ ಸಂಪತ್ತನ್ನು ಲೂಟಿ ಮಾಡಿ ಬಡ ರೈತರ ಆಸ್ತಿಯನ್ನು ಮೋಸದಿಂದ ಎತ್ತು ಹಾಕಿ ಕೋಪೆಯಲ್ಲಿ ನಿಂತ ವೆಂಕಟಗೌಡ ಈ ನಿಮ್ಮ ಮೈದಿನ ರಾಯನಿಗೆ ಎದುರೋದಿಲ್ಲವೇ? ಅತ್ತಿಗೆ ಆ ವೆಂಕಟಗೌಡ ಅಷ್ಟೇ ಅಲ್ಲ, ಹಿಂದೆ ಕಿತ್ತೂರ ನಾಡಿನ ಕದನವನ್ನು ಲೂಟಿ ಮಾಡಿ ಒಂದಕ್ಕೆ ಬಂದ ಪರಿಗಿನ ಮಕ್ಕಳು ಬಂದರು. ಈ ಕನ್ನಡ ನಾಡಿನಲ್ಲಿ ವೀರಕೇಸರಂತೆ ಅಟ್ಟಾಗಿ ನಡುತ್ತಿಗೆ ಅಂತ ದುಷ್ಟರ ಮಕ್ಕಳನ್ನು ಅಕ್ಕ, ಆ ಸಂಗೊಳ್ಳಿ ರಾಯಣ್ಣ ಕಂಡ ಕನಸು ನನಸಾಗಿದೆ. ಈ ಕನ್ನಡ ನಾಡಿನಲ್ಲಿ ಮನೆಗೊಬ್ಬ ರಾಯಣ್ಣ ಹುಟ್ಟಿದ್ದರೆ ಒಳ್ಳೆಯದನ್ನು ಮಾಡುವರ ಪಾಲಕ್ಕೆ ಶರಣಾಗುತ್ತಾರೆ. ದುಷ್ಟ ಬ್ರಿಟಿಷರ ತರ ವರ್ತಿಸಿದರೆ ಕೊಚ್ಚಿ ಹಾಕುತ್ತಾರೆ. ಹೌದು ರುದ್ರ, ನೀನ್ ಹೇಳೋ ಮಾತು ಸತ್ಯವಿದೆ. ಹಿಂದೆ ಸಂಗೊಳ್ಳಿ ರಾಯಣ್ಣನನ್ನ ನೇಣಗಂಬಕ್ಕೆ ಏರಿಸುವಾಗ ಪ್ರಾಣಕ್ಕೆ ಅಂಜಿ ಹಿಂಜರಿಯದೆ ಆ ಬಂಡ ಬ್ರಿಟಿಷರಿಗೆ ತಡೆ ತಟ್ಟಿ ಹೇಳಿದನಂತೆ. ನಾನೊಬ್ಬ ರಾಯ ಹೋದರೆ ಏನಾಯ್ತು? ನಿಮ್ಮಂತ ಕೆಂಪು ಮೋತಿಯ ಪರಂಗಿಯ ನನ್ನ ಮಕ್ಕಳನ್ನು ಹುಚ್ಚು ನಾಯಿ ತರ ಒಡೆದು ಓಡಿಸಲು ಮನೆಗೊಬ್ಬ ರಾಯಣ್ಣ ಹುಟ್ಟುತ್ತಾನೆ ಎಂದು ಆ ವೀರ ಕೇಸರಿ ಕಂಡ ಕನಸು ನೆನಸಾಗಬೇಕಾದರೆ ನೀವಿಬ್ಬರು ಒಂದಾಗಿ ಈ ರೈತರ ರಾಜ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಕಟ್ಟಲು ಬರುತ್ತಿರುವ ಬಂಡ ಶ್ರೀಮಂತರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಈ ಕನ್ನಡ ನಾಡಿನಲ್ಲಿ
ಗೊತ್ತಿದ್ದು ಕೂಡ ಈ ರೈತರ ರಾಜ್ಯದ ಮೇಲೆ ತಮ್ಮ ಸಾಮ್ರಾಜ್ಯ ಕಟ್ಟಲು ಯಾವ ಅಧಿಕಾರಿ ಬಂದರೂ ಸರಿ ಅವನ ಬಿಸಿ ರಕ್ತವನ್ನು ಕುಡಿದು ನಮ್ಮ ನಾಡಿನಲ್ಲಿ ರೈತನ ಹಸಿರು ಸೇನೆ ರಾಷ್ಟ್ರ ಜೊತೆಯನ್ನು ಆರಿಸಿ ಅನ್ಯಾಯ ಮಾಡಿರುತ್ತ ಪ್ರತಿಯೊಬ್ಬ ಯುವಕನು ಕೂಡ